ಬ್ರಹ್ಮಚರ್ಯ ಫಸ್ಟಿಗೆ ನಾಶ ಆಗೋದೇ ನೇತ್ರದಿಂದ. ಹ್ಮ್ ಅದಕ್ಕೆ ನೇತ್ರವನ್ನು ಕಂಟ್ರೋಲ್ ಮಾಡಬೇಕು. ನೀನು ಒಳ್ಳೆ ಪಾಯಿಂಟ್ ಜ್ಞಾಪಿಸಿದೆ. ಏನಾಯ್ತು ಗೊತ್ತಾ, ನಾನು ವಿನಯ್ ಗುರುಜಿ ಒಂದ್ಸಲಿ ಹಾ, ನಾವು ಭಾರಿ ಏನೋ ಬ್ರಹ್ಮಚಾರಿ ಇಷ್ಟು ತಿಂಗಳಿಂದ ಮಾಡ್ಬಿಟ್ಟಿದ್ವಿ ಅನ್ನೋ ಥರದಲ್ಲಿ ಹೌದೌದು. ಗುರುಜಿ ನಾನು ಈ ಥರ ಒಂದು 3 ತಿಂಗಳಿಂದ ಇದು ಬ್ರಹ್ಮಚರ್ಯ ಪಾಲಿಸ್ತಾ ಇದೀವಿ, ಏನು ಧ್ಯಾನದಲ್ಲಿ ಹಿಂಗೆ ಹೆಂಗೆ ಹೆಂಗೆ ಅಂತೆಲ್ಲ ಅಂದೆ ಸುಮ್ಮನೆ ನಾನು. ಸರಿ. ಹೌದಾ, ಇವತ್ತು ಆಶ್ರಮಕ್ಕೆ ಬರ್ತಾ ಇದ್ದೆ ರೋಡಲ್ಲಿ, ನೀನು ಹಾ, ಕಣ್ಣು ಮುಚ್ಕೋ ಅಂದ್ರು ನಮಗೆ. ನಾನು ಕಣ್ಣು ಮುಚ್ಕೊಂಡೆ, ಹಾ, ಏನೆಲ್ಲ ನೋಡ್ಕೊಂಬಂದೆ ಗ್ಯಾಪ್ಸ್ಕೋ ಅಂತಂದು. ನಾನು ಸುಮ್ಮನೆ ಹಿಂಗೆಲ್ಲ ಏನೇನೋ ನೋಡಿದ್ದೆಲ್ಲ ಗ್ಯಾಪ್ಸ್ಕೊಂಬಂದೆ. ಯಾರೋ ಹುಡುಗಿ ಪಾಸ್ ಆದ್ಲ ನಿನ್ ಮುಂದೆ, ಅದು ಬಂತ ಕಣ್ ಮುಂದೆ ಸರಿ. ಬಂತು, ಹಿಂಗ್ ತಿರ್ಗಿ ನೋಡಿದ್ಯಾ ಗಾಡಿ ಓಡ್ಸೋವಾಗ? ಹ್ಞೂ ನೋಡಿದೆ. ಹೋಯ್ತಲ್ಲ ಬ್ರಹ್ಮಚರ್ಯ ಅಂದ್ರು. ನಾನು ಹೌದು, ಹೌದು. ಹೌದಾ ತಿರ್ಗಿ ನೋಡಿದಕ್ಕೆ ಹೋಯ್ತಾ ಅಂದೆ. ಲೇ ಅದೇ ಕಣೋ ಮೀನು. ದೇವಸ್ಥಾನಗಳಿಗೆಲ್ಲ ಹೋಗ್ತೀರಾ, ಟ್ರಿಪ್ ಎಲ್ಲ ಹೋಗ್ತೀವಿ, ದೇವಸ್ಥಾನಕ್ಕೆ ಕ್ಯೂ ಅಲ್ಲಿ ನಿಂತಿರ್ತೀವಿ, ದೇವಿಗೆ ಕೈ ಮುಗಿತೀನಿ. ಈ ಕಡೆ ಒಬ್ಳು ದೇವಿ ಇರ್ತಾ, ಅವಳನ್ನ ನೋಡ್ತೀಯ? ನೋಡಿದೀನಿ. ಹೋಯ್ತಲ್ಲ, ಅಲ್ಲೇ ಹೋಯ್ತು ಬ್ರಹ್ಮಚರ್ಯ. ಹೌದು. ಒಂದು ಸಲ ನೋಡಿ ಒಂದು ಆ ಭಾವನೆ ಬಂದ್ಬಿಡ್ತು ಅಂತ ಹೇಳಿದ್ರೆ ಹೌದು, ಅಲ್ಲಿ ತಕ್ಷಣ ಅದು ಹೊರಟೋಗ್ಬಿಡುತ್ತೆ, ಬ್ರಹ್ಮಚರ್ಯ ಹೊರಟೋಗುತ್ತೆ. ಆ ದತ್ತಾತ್ರೇಯರ ಒಂದು ಅವತಾರ ಆಗಿದ್ದೇನು ಅಂತ ಹೇಳಿದ್ರೆ ಜ್ಞಾನವನ್ನ ಜಗತ್ತಿಗೆ ಕೊಡಬೇಕು. ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ಆಮೇಲೆ ಈ ಅಷ್ಟಾಂಗ ಯೋಗ ಮಾರ್ಗ ಅಂತ ಹೇಳಿದ್ರೆ ದತ್ತಾತ್ರೇಯರ ಹೃದಯ ಭಾಗ ಇದ್ದ, ಓಹೋ ಹಾರ್ಟ್ ಇದ್ದ ಹಾಗೆ. ಸುಮಾರು ಜನ ನನಗೆ ಮೆಡಿಟೇಷನ್ ಮಾಡ್ತಾ ಇದ್ದೀನಿ, ನಾನು ಇದು ಮಾಡ್ತಾಯಿದ್ದೀನಿ, ಅದು ಮಾಡ್ತಾಯಿದ್ದೀನಿ, ನನಗೆ ಈ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ, ಅದು ಆಗ್ತಾ ಇಲ್ಲ, ಇನ್ನೊಂದು ಆಗ್ತಾ ಇಲ್ಲ, ಮತ್ತೊಂದು ಆಗ್ತಾ ಇಲ್ಲ, ಎಲ್ಲೋ ಸ್ಟ್ರಕ್ ಆಗ್ತಾ ಇದ್ದೀವಿ. ಇದಕ್ಕೆಲ್ಲ ಏನು ಕಾರಣ ಅಂತಂದರೆ ಅದರದ್ದೇ ಆದಂಥ ಒಂದು ರೂಟ್ ಇದೆ. ಆ ರೂಟ್ ಮ್ಯಾಪಲ್ಲಿ ನಾವು ಬರಲಿಲ್ಲ ಅಂತಂದರೆ ಯಾರಿಗೂ ಅದರಿಂದ ಆಚೆ ಬರೋಕ್ಕಾಗಲ್ಲ. ಇಟ್ ಈಸ್ ಅ ಪಜಲ್. ಪೂರ್ತಿ ಎಪಿಸೋಡ್ಗಾಗಿ ಮಾಸ್ಟ್ ಆನಂದ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನೆಲ್ ನೋಡಿ.